ಎಲ್ರಿಗೂ ನಮಸ್ಕಾರ. ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಂದರೆ ಪರೀಕ್ಷೆಯ ಸಮಯ. ಎಲ್ಲ ಮಕ್ಕಳಲ್ಲಿಯೂ ಅಯ್ಯೋ ಪರೀಕ್ಷೆ ಸಮೀಪಿಸ್ತಾ ಇದೆ, ನಾನು ಹೇಗೆ ಬರೀಬೇಕು ಅನ್ನುವಂತಹ ಒಂದು ಗೊಂದಲ ಇದ್ದೇ ಇರ್ತದೆ. ಟೆನ್ಷನ್ನು ಕೂಡ ಸ್ಟಾರ್ಟ್ ಆಗ್ತದೆ. ನನಗೆ ಎಕ್ಸಾಮ್ ಬರೆಯೋಕೆ ಆಗ್ತಾಯಿಲ್ಲ, ಎಕ್ಸಾಮ್ ಹಾಲ್ಗೆ ಹೋದಾಗ ನನಗೆ ನೆನಪಾಗೋದಿಲ್ಲ, ಕೈ ನಡುಗುತ್ತೆ, ಏನು ಮಾಡಬೇಕು ಅನ್ನುವಂಥ ಭಯ ತುಂಬ ಜನರಲ್ಲಿ ಎಲ್ಲ ಮಕ್ಕಳಲ್ಲಿ ಇರ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಯ್ಯೋ ನಾ ಜಸ್ಟ್ ಪಾಸ್ ಆದ್ರೆ ಸಾಕು, ಬೇರೆಯವರು ಟಾಪರ್ ಬರ್ತಾರೆ ಅವ್ರು ಬರಲಿ, ನಾ ಎಷ್ಟು ಓದಿದ್ರು ಎಕ್ಸಾಮಲ್ಲಿ ಯಾವುದೂ ನೆನಪಿಗೆ ಬರ್ತಾ ಇಲ್ಲ, ಓದಬೇಕಂತ ಬುಕ್ ಓಪನ್ ಮಾಡಿದ್ರೆ ಓದೋಕ್ಕೆ ಆಗ್ತಾ ಇಲ್ಲ ಅಂತಿಂಥವು ಎಷ್ಟೋ ಸಮಸ್ಯೆಗಳು ಮಕ್ಕಳಲ್ಲಿ ತುಂಬ ಇರ್ತಾವೆ. ಅದಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬಾರ್ದು. ಚೆನ್ನಾಗಿ ಓದಿದ್ರೆ ನಿಮ್ಮ ಮೇಲಿಟ್ಟಂಥ ಭರವಸೆ ಕೂಡ ಸತ್ಯವಾಗ್ತದೆ. ಯಾಕಂದರೆ ಶಾಲೆಯಲ್ಲಿ ಮಕ್ಕಳ ಮೇಲೆ ಟೀಚರು ಈ ಮಗು ನಮ್ಮ ಶಾಲೆಗೆ ಟಾಪರ್ ಬರ್ತದಂತ ಭರವಸೆ ಇಟ್ಟಿರ್ತದೆ. ಮನೆಯಲ್ಲಿ ಪಾಲಕರು ಪೇರೆಂಟ್ಸ್ ಕೂಡ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅದನ್ನು ಅವರ ಆಸೆಗಳನ್ನು ನಾವು ಈಡೇರಿಸ್ಬೇಕಾಯ್ತಂದ್ರೆ, ನೀವು ಶಾಲೆಗೆ ಟಾಪರ್ ಬರಬೇಕಾಯ್ತಂದ್ರೆ ಕೆಲವೊಂದಿಷ್ಟು ಪ್ರಯೋಜನಕಾರಿಯಾಗಿರುವಂತಹ ಒಂದಿಷ್ಟು ರೂಲ್ಸ್ಗಳನ್ನು ನಾನು ಹೇಳ್ತೀನಿ, ನೀವು ಅವುಗಳನ್ನು ಪಾಲಿಸ್ಕೊತ ಹೋಗಬೇಕು. ಈಗ ನೋಡಿ ಮಕ್ಕಳೇ, ಜಸ್ಟ್ ಈಗ ಟಾಪರ್ ಆದವರು ಅವ್ರು ಯಾವಾಗಲೂ ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕನ್ನು ಮಾಡ್ತಾರೆ. ನಾವು ಬರೀ ನಿರಂತರವಾಗಿ ಓದ್ದೆ ನಮ್ಮ ತಲೆಗೆ ಹತ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆ ನಿಮಗಿರಬಾರ್ದು. ಯಾವ ವಿಷಯನ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಶಾಲೆಯಲ್ಲಿ ಒಳ್ಳೆಯ ರಿಸಲ್ಟನ್ನು ತಂದೇ ತರ್ತೀರಿ. ಕೆಲವೊಂದಿಷ್ಟು ಟಿಪ್ಸ್ ಮತ್ತು ರೂಲ್ಸ್ಗಳನ್ನು ಹೇಳ್ತೀನಿ ನಾನು. ನೀವು ಯಾವುದೇ ಎಕ್ಸಾಮಲ್ಲಿ ಟಾಪ್ ಬಂದವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ, ನಾನು ಯಾವ ವಿಷಯದಲ್ಲಿ ಫೋಕಸ್ ಮಾಡಬೇಕು ಅನ್ನೋದು ಎಲ್ಲವನ್ನೂ ಕೂಡ ಅವ್ರು ಹೇಳ್ತಾರೆ. ಮುಖ್ಯವಾಗಿ ನಿಮ್ಮಲ್ಲಿ ಕಾನ್ಸಿಸ್ಟೆನ್ಸಿ ಇರಬೇಕು, ಅಂದರೆ ನಿರಂತರತೆ. ಯಾವಾಗಲೂ ನಾವು ನಿಮ್ಮಲ್ಲಿ ನಿರಂತರತೆ ಇರಬೇಕು. ಪರೀಕ್ಷೆ ಸಮೀಪ ಬಂದಾಗ ಅವಾಗಷ್ಟೇ ನಾನು ದಿನಾಲೂ ಇಡೀ ರಾತ್ರಿ ಕುಂತು ಓದ್ತೀನಿ ಅಂದ್ರೆ ಆಗಲ್ಲ. ಯಾವಾಗಲೂ 1 ಗಂಟೆ ಓದಬೇಕು, ಆಮೇಲೆ 2 ಗಂಟೆ ಓದಬೇಕು, 3 ಗಂಟೆ ಹೋಗಬೇಕು. ಹಾಗೆ ನಿಮ್ಮಲ್ಲಿ ನಿರಂತರತೆ ಇತ್ತಂದ್ರೆ ಅದು ಖಂಡಿತ ನೀವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ. ನಿರಂತರತೆ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಮಲ್ಲಿ ತುಂಬ ಪ್ರಶ್ನೆ ಬರ್ತದೆ. ತುಂಬ ಸುಲಭ. ನಾವು ಹೆಂಗಂದ್ರೆ ದಿನಾಲೂ ನಾವು ಬೆಳಗ್ಗೆ ಬೇಗ ನಸುಕಿನ ಜಾವದಲ್ಲಿ ಎದ್ದು ಯಾವ ವಿಷಯ ನಮಗೆ ಹಾರ್ಡ್ ಆಗ್ತದೆ, ಯಾವ ವಿಷಯ ನಮಗೆ ಸ್ವಲ್ಪ ಜಾಸ್ತಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಷಯವನ್ನು ನಾವು ಆ ವಿಷಯದ ಕಡೆ ಫೋಕಸ್ ಮಾಡಿ ನಸುಕಿನ ಜಾವದಲ್ಲಿ ಓದೋದ್ರಿಂದ ಮೈಂಡ್ ಕೂಡ ನಮಗೆ ಯಾವಾಗಲೂ ಪ್ರಶಾಂತವಾಗಿರ್ತದೆ. ಆವಾಗ ನೀವು ಫುಲ್ ಡೇ ಆ ಒಂದು ದಿನ ಓದಿದಾಗ ಫುಲ್ ಡೇನೂ ಕೂಡ ಆ ವಿಷಯದ ಬಗ್ಗೆ ನಿಮಗೆ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ, ಯಾವ ವಿಷಯವನ್ನು ಓದ್ತೀರಿ ಅದಕ್ಕೆ ಟೈಮ್ ಕೊಟ್ಟು ಆ ವಿಷಯದ ಮೇಲೆ ಎಫರ್ಟ್ ಹಾಕಿ ನಾವು ಓದಿದ್ರೆ ಖಂಡಿತವಾಗಲೂ ನೀವು ಮುಂದೆ ಬಂದೇ ಬರ್ತೀರಾ ಅಂತ ಹೇಳ್ಬೋದು. ಕನಿಷ್ಠವಾಗಿ ನಾವು ಎಕ್ಸಾಮ್ ಸಮೀಪಿಸ್ತಾ ಇದ್ದಂಗೆ 7ರಿಂದ 8 ಗಂಟೆಯವರೆಗೆ ನಾವು ಅಭ್ಯಾಸ ಮಾಡಲೇಬೇಕು. ಜಾಸ್ತಿ ಸೋಷಿಯಲ್ ಮೀಡಿಯಾದ ಕಡೆ ಹೆಚ್ಚಿಗೆ ಗಮನ ಕೊಡದೆ, ಅಂದರೆ ಮೊಬೈಲ್ ನೋಡೋದು, ಟಿ ವಿ ನೋಡೋದನ್ನು ಕಡಿಮೆ ಮಾಡಿ ನಾವು ಓದುವ ಕಡೆ ಹೆಚ್ಚಿನ ಗಮನ ಕೊಡಿಸಿದ್ರೆ ಆ ಓದನ್ನು ಇಷ್ಟು ದಿನದಲ್ಲಿ ನಾನು ಮುಗಿಸ್ಬೇಕು, ಈ ಮುಗಿದ ಮೇಲೆ ನಾನು ಅದನ್ನು ರಿವಿಷನ್ ಮಾಡ್ಕೋಬೇಕು ಅನ್ನುವಂಥ ನಿರ್ಧಾರವನ್ನು ನೀವು ಕೈಗೊಳ್ಳಬೇಕು. ಮಕ್ಕಳೇ, ಕನಿಷ್ಠ ನಾವು ಒಂದು ವಿಷಯವನ್ನು ಓದ್ತಾ ಇದ್ದರೆ 40ರಿಂದ 45 ನಿಮಿಷ ಓದಲಿಕ್ಕೆ ಕೂಡಬೇಕು. ಆ 40ರಿಂದ 45 ನಿಮಿಷ ಆದ ನಂತರ ನಾವು ಮಧ್ಯದಲ್ಲಿ ಒಂದು 10 ನಿಮಿಷಗಳವರೆಗೆ ನಾವು ಬ್ರೇಕನ್ನು ತೊಗೋಬೇಕು. ಬ್ರೇಕನ್ನು ತೊಗೊಳ್ಳೋದಂದಾಗ ಆ ವಿಷಯವನ್ನು ಬಿಟ್ಟು ನಾವು ಮೊಬೈಲ್ ನೋಡ್ತಾ ಕೂಡೋದು, ಟಿ ವಿ ನೋಡ್ತಾ ಕೂಡೋದಲ್ಲ. ಯಾಕಂದರೆ ಆ ಮೊಬೈಲ್ ನೋಡ್ತಾ ಇದ್ದರೆ ಎಷ್ಟು ಸಮಯ ಹೋಗ್ತದೆ ಅನ್ನೋದು ಕೂಡ ನಮಗೆ ಅರಿವಿಗೆ ಬರಲ್ಲ. ಆ 10 ನಿಮಿಷದಲ್ಲಿ ನಾವು ಏನು ಮಾಡಬೇಕು, ವಾಕಿಂಗ್ ಮಾಡಬೇಕು ಅಥವಾ ಏನಾದರೂ ಸ್ನ್ಯಾಕ್ಸ್ ಆದರೂ ತಿನ್ನಬೇಕು. ಹೀಗೆ ಮಾಡೋದ್ರಿಂದ ಟಾಪ್ ವಿದ್ಯಾರ್ಥಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತೀನಿ. ಅದಕ್ಕಾಗಿ ಕೂಡ ನೀವು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಯಾವ ರೀತಿ ಇರ್ತಾವೆ, ಹೇಗೆ ಸ್ಟಡಿ ಮಾಡಬೇಕು, ಹಗಲು ರಾತ್ರಿ ಕುರಿತು ಕಂಟಿನ್ಯೂ ಅಭ್ಯಾಸ ಮಾಡೋದಲ್ಲ. ನಮ್ಮಲ್ಲಿ ಸ್ಮಾರ್ಟ್ನೆಸ್ ಇರಬೇಕು. ಇಷ್ಟು ವಿಷಯಗಳನ್ನು ಓದೋರು ಇವು ಮುಖ್ಯವಾಗಿ ಸೆಟ್ಟಲ್ಲಿ ಮಾಡ್ಕೋಬೇಕು. ಎಲ್ಲ ವಿಷಯದ ಕಡೆ ಗಮನ ಹರಿಸ್ಬೇಕು. ಯಾವ್ಯಾವ ಎಕ್ಸಾಮದ ಪ್ಯಾಟರ್ನ್ ಹೇಗಿರ್ತಾವೆ ಅಂತ ನಾನು ಮೊದಲೇ ಹೇಳಿದೆ. 4-5 ವರ್ಷದ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಬೇಕು. ಹೀಗೆಲ್ಲ ಮಾಡೋದರಿಂದ ನಿಮಗೆ ಸಮಯವೂ ಉಳಿತಾಯ ಆಗುತ್ತದೆ, ಆರೋಗ್ಯದ ಕಡೆ ಯಾವುದೇ ತೊಂದರೆನೂ ಕೂಡ ಆಗಲ್ಲ. ಓದುವುದರಲ್ಲಿ ಕೂಡ ನಿಮ್ಮ ಹೆಚ್ಚಿನ ಸಮಯ ಉಳಿಸಿ ನೀವು ಸ್ಮಾರ್ಟಾಗಿ ಕೂಡ ಸ್ಟಡಿ ಮಾಡ್ಬೋದು. ಹಾಗಾಗಿ ನಿರಂತರವಾದ ಕಲಿಕೆ ನಿಮ್ಮದಾಗಲಿ ಮಕ್ಕಳೇ. ಪರೀಕ್ಷೆಯಲ್ಲಿ ಭಯಪಡದೆ ನಿರ್ಭಯದಿಂದ ಪರೀಕ್ಷೆಯನ್ನು ಬರೆದು ಗೆದ್ದು ಬಾ ಅಂತ ಹೇಳ್ತೀನಿ. ಬೆಸ್ಟ್ ಆಫ್ ಲಕ್.